ಎಲ್ರಿಗೂ ನಮಸ್ತೆ. ಜೀವನದಲ್ಲಿ ಕೆಲವೊಂದು ಸರಿ ತಪ್ಪುಗಳಾಗಿರ್ತವೆ. ಆ ತಪ್ಪುಗಳನ್ನ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಮಿಸ್ಟೇಕ್ ರಿಪೀಟೆಡ್ಲಿ. ಪದೇ ಪದೇ ಮಾಡಿದ ತಪ್ಪನ್ನ ಮಾಡಬೇಡ್ರಿ. ನೀವು ತಪ್ಪು ಮಾಡ್ಬೋದು, ಆದರೆ ಜನ ನಿಮ್ಮನ್ನ ಅಪಹಾಸ್ಯ ಮಾಡಲ್ಲ, ನಿಮ್ಮನ್ನ ಬೈತಾರೆ ಸ್ವಲ್ಪ ಕಡಿಮೆ. ಯಾಕಂದರೆ ನಿಮ್ಮ ಹೆತ್ತವ್ರನ್ನ, ನಿಮ್ಮ ತಂದೆ ತಾಯಿನ ಅವ್ರನ್ನ ಅಪಹಾಸ್ಯ ಮಾಡ್ತಾರೆ, ಅವ್ರನ್ನೇ ಬೈತಾರೆ. ಇವನ ತಂದೆ ತಾಯಿ ಇವನ್ನ ಸರಿಯಾಗಿ ಬೆಳೆಸಿಲ್ಲ, ಇವನ ಹೆತ್ತವರು ಇವನ್ನ ಸರಿಯಾಗಿ ಸಂಸ್ಕಾರ ಹೇಳ್ಕೊಟ್ಟಿಲ್ಲ, ಇವನಿಗೆ ಈ ಥರ ಮಾತಾಡ್ತಾರೆ. ಈ ಥರ ಮಾತಾಡೋದು ನನ್ನ ಪ್ರಕಾರ ತಪ್ಪು. ನಿಮ್ಮ ಪ್ರಕಾರ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದ ವ್ಯಕ್ತಿನ ಬೈರಿ, ಅವ್ರನ್ನ ಏನಾದರೂ ಬುದ್ಧಿ ಮಾತು ಹೇಳ್ರಿ. ಎಲ್ಲರೂ ಅವ್ರ ತಂದೆ ತಾಯಿನ ಹೀಯಾಳಿಸೋದು, ಬೈಯೋದು ಯೋಚನೆ ಮಾಡಿರಿ. ನೀವು ಮಾಡಿದ ತಪ್ಪಿಗೆ ನಿಮ್ಮ ತಂದೆ ತಾಯಿನ ಜನ ಹೀಯಾಳಿಸ್ತಾರೆ, ಬೈತಾರೆ. ಯೋಚನೆ ಮಾಡಿರಿ. ಕೆಲವೊಂದು ಸರಿ ನೀವು ತಪ್ಪುಗಳನ್ನು ಮಾಡಿರ್ತೀರಿ, ಆ ತಪ್ಪಿನಿಂದ ಹೊರಗಡೆ ಬಂದಿರ್ತೀರ, ಆದರೆ ಜನ ನಿಮ್ಮನ್ನು ಮರೆಯಲ್ಲ ತಪ್ಪು ಮಾಡಿರ ಅಂತ. ಒಂದು ವೈಟ್ ಹಾಳೆ ಮೇಲೆ ಕಪ್ಪು ಚುಕ್ಕಿ ಥರ ನೀವು ಅವ್ರ ಮನಸ್ಸಲ್ಲಿ ಕೆಟ್ಟವರಾಗಿ ಉಳಿದ್ಬಿಟ್ಟಿರ್ತೀರಿ. ನನಗೆ ಒಂದು ಮನದ ಮಾತಲ್ಲಿ ಕವನ ಬರೆದು ಪೋಸ್ಟ್ ಹಾಕಿದ್ದೆ. ನೀ ಕೆಟ್ಟವನಾದಾಗ ಮರು ಪ್ರಯತ್ನಿಸಿದರು ಜನರೆದುರು ಒಳ್ಳೆಯವನಾಗಲು, ಜನ ಮರೆಯರು ನಿನ್ನ ಕೆಟ್ಟವನೆಂದು. ನೀ ನಿನ್ನೊಳಗೆ ಒಳ್ಳೆಯವನಾಗು. ನಿನ್ನ ತಂದೆ ತಾಯಿಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ, ನಿನ್ನವರು ಅಂತ ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರಿಗೋಸ್ಕರ ಒಳ್ಳೆಯನಾಗಿ ಜೀವನನ ಸಾಗಿಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಿಪೀಟೆಡ್ಲಿ ತಪ್ಪುಗಳನ್ನು ಮಾಡಬೇಡ. ಪದೇ ಪದೇ ಮಾಡಿದ್ರೆ ಅದು ಸರಿ ಇರಲ್ಲ. ಯೋಚನೆ ಮಾಡು. ಜೀವನ ದೊಡ್ಡದಾಗಿದೆ. ನಮ್ಮ ಬದುಕನ್ನ ಒಳ್ಳೆಯ ರೀತಿಯಲ್ಲಿ ನಮ್ಮ ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಜೀವನ ಮಾಡೋಣ. ನನಗೆ ಇದರ ಅನುಭವ ತುಂಬ ಆಗಿದೆ. ನಾನು ಜೀವನದಲ್ಲಿ ಭಾಳ ತಪ್ಪುಗಳನ್ನು ಮಾಡಿದ್ದೀನಿ. ಅದರಿಂದ ಹೊರಗಡೆ ಬಂದೀನಿ. ನಮ್ಮ ತಂದೆ ತಾಯಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಅವುಗಳಿಂದ ಹೊರಗಡೆ ಬಂದೀನಿ. ಇನ್ನೂ ಮಾತಾಡೋಕ್ಕೆ ತುಂಬ ವಿಷಯ ಇದೆ. ಇನ್ನು ಮುಂದೆ ಸಮಯ ಇದೆ ಮಾತಾಡೋಣ ಅದರ ಬಗ್ಗೆ. ನನಗೂ ಈ ಥರ ಅನುಭವ ಆಗಿದೆ. ಫ್ರೆಂಡ್ಸು, ಏರಿಯಾದಲ್ಲಿರೋ ಹುಡುಗರು ಈ ಥರ ಮಾಡಿದ ತಪ್ಪನ್ನ ಕೆಲವೊಂದು ಸರಿ ಎಲ್ಲಾದರೂ ನೀನು ಆ ಥರ ಮಾಡಿದೆ, ಈ ಥರ ಮಾಡಿದೆ ಅಂದಾಗ ತುಂಬ ನೋವಾಗೋದು. ಒಂದೊಂದು ಸರಿ ನಾನೇ ಯೋಚನೆ ಮಾಡಿದಾಗ ಒಂದೊಂದು ಸರಿ ಹತ್ಬಿಟ್ಟಿದ್ದೀನಿ. ಆ ತಪ್ಪನ್ನ ಯಾಕಾದರೂ ಮಾಡೋಕ್ಕೆ ಹೋದೆ, ನಾನು ಹೆಂಗಿದ್ದೆ, ಹೆಂಗಾಗೋದೆ, ಆ ಥರ ಎಲ್ಲ ಯೋಚನೆ. ನನ್ನ ಮನೆಯವ್ರಿಗೋಸ್ಕರ, ನನ್ನ ತಂದೆ ತಾಯಿಗೋಸ್ಕರ ನಾನು ಬದಲಾಗಿದ್ದೀನಿ. ನೀವು ಬದಲಾಗ್ರಿ. ಜೀವನ ದೊಡ್ಡದೈತೆ, ನಮ್ಮ ಜೀವ ಚಿಕ್ಕದು. ಯಾವ ಕ್ಷಣ ನಾವು ಇರ್ತೀವೋ ಏನೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಜೊತೆ ಅನ್ಯೋನ್ಯತೆಯಾಗಿ, ಸಂತೋಷದಿಂದ, ಖುಷಿಯಾಗಿ, ಪ್ರೀತಿ ವಿಶ್ವಾಸದಿಂದ ಬದುಕೋದನ್ನು ಕಲಿಯೋಣ. ಥ್ಯಾಂಕ್ಸ್.